ನಾಳೆ ಬಾಹ್ಯಾಕಾಶದಿಂದ ಶುಭಾಂಶು ಶುಕ್ಲಾ ಭೂಮಿಗೆ ವಾಪಸ್ ಆಗಲಿದ್ದಾರೆ. 18 ದಿನ ಕಳೆದ ನಂತರ 4 ದಿನಗಳ ವಿಳಂಬವಾಗಿ ಭೂಮಿಗೆ ರಿಟರ್ನ್ ಆಗ್ತಿದ್ದಾರೆ. ಭೂಮಿಗೆ ಮರಳುವುದಕ್ಕೆ ಅಂತ ಶುಭಾಂಶು ಶುಕ್ಲಾ ಸೇರಿದಂತೆ 4 ಕೂಡ ಸಜ್ಜಾಗಿದ್ದಾರೆ. ಇವತ್ತು ಸಂಜೆ 4:35ಕ್ಕೆ ಭೂಮಿಯತ್ತ ಶುಭಾಂಶು ಪ್ರಯಾಣ ಆರಂಭ ಆಗುತ್ತೆ. ನಾಳೆ ಭೂಮಿ ತಲುಪ್ತಾರೆ ಈ 4 ಗಗನಯಾತ್ರಿಗಳು. ಮಧ್ಯಾಹ್ನ 2:25ಕ್ಕೆ ಡ್ರ್ಯಾಗನ್ ಬಾಹ್ಯಾಕಾಶ ನೌಕೆಯನ್ನ ಪ್ರವೇಶ ಮಾಡ್ತಾರೆ. ಇವತ್ತು ನಾಳೆ ಮಧ್ಯಾಹ್ನ 3 ಗಂಟೆಗೆ ಭೂಮಿ ತಲುಪ್ತಾರೆ ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. ಕ್ಯಾಲಿಫೋರ್ನಿಯಾದ ಕರಾವಳಿ ಪ್ರದೇಶದಲ್ಲಿ ಇಳಿತಾರೆ. ಈ ನೌಕೆ ಇಳಿಯುತ್ತೆ. ತದನಂತರದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತಾರೆ. ನಂತರದಲ್ಲಿ ತಕ್ಷಣವೇ ಭೂಮಿಗೆ ಬಿಡೋದಿಲ್ಲ ಅವ್ರನ್ನ. ಅದಕ್ಕೆ ಅಂತಾನೆ ಅವರಿಗೆ ಬೇರೆ ವ್ಯವಸ್ಥೆ ಇರುತ್ತೆ. ಅವರು ಭೂಮಿಗೆ ಒಗ್ಗಿಕೊಳ್ಬೇಕು, ಭೂಮಿಯ ವಾತಾವರಣಕ್ಕೆ ಹೊಂದ್ಕೊಳ್ಬೇಕು ಅಂದರೆ ಅವರಿಗೆ ವಿಶೇಷವಾದಂಥ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಆಕ್ಸಿಯೋಮ್ 4 ಮಿಷನ್ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹೋಗಿರೋದು ಶುಭಾಂಶು ಶುಕ್ಲಾ ಸೇರಿದಂತೆ ಒಟ್ಟು 4 ಜನರು ಹೋಗಿದ್ದಾರೆ. 18 ದಿನಗಳ ಕಾಲ ಬಾಹ್ಯಾಕಾಶ ಯಾನವನ್ನು ಮುಗಿಸಿ ಭೂಮಿಗೆ ಮರಳುತ್ತಾ ಇದ್ದಾರೆ 4. ಭಾರತೀಯ ಗ್ರೂಪ್ ಕ್ಯಾಪ್ಟನ್ ಆಗಿರುವಂಥ ಶುಭಾಂಶು ಶುಕ್ಲಾ, ಅಮೆರಿಕದ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಮಿಷನ್ ಸ್ಪೆಷಲಿಸ್ಟ್ ಆಗಿರುವಂಥ ಸ್ಲಾವೋಸ್ ಉಜ್ನಾನ್ಸ್ಕಿ ಮತ್ತು ಹಂಗೇರಿಯ ಗಗನಯಾನಿ ಆಗಿರುವಂಥ ಟಿಬೋರ್ ಕಾಪು ಭೂಮಿಗೆ ಮರಳೋದಕ್ಕೆ ಅಂತ ಸಜ್ಜಾಗಿದ್ದಾರೆ. ಭೂಮಿಗೆ ನಾಳೆ ವಾಪಸ್ ಬರ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಮಧ್ಯಾಹ್ನ 2:25ರಿಂದ ಅವರ ಯಾತ್ರೆ ಶುರುವಾಗುತ್ತೆ. ಭೂಮಿಗೆ ಬರುವಂಥ ಪ್ರಯಾಣ. ಶುಭಾಂಶು ಸೇರಿದಂತೆ 4 ಸಿಬ್ಬಂದಿ ನಾಳೆ ಭೂಮಿಗೆ ವಾಪಸ್ ಆಗ್ತಾರೆ. ಭಾರತ ಸಾರೆ ಜಹಾನ್ ಸೆ ಅಚ್ಚಾ ಅಂತೇಳಿ ಶುಭಾಂಶು ಶುಕ್ಲಾ ಮಾತನಾಡಿದರು. ವಿದಾಯ ಅಥವಾ ಬೀಳ್ಕೊಡುಗೆ ಸಮಾರಂಭದಲ್ಲಿ ರಾಕೇಶ್ ಶರ್ಮಾ ಮಾತನಾಡಿದ್ರಲ್ಲ, ಅದೇ ಮಾತನ್ನೇ ಇವರು ಕೂಡ ಪುನರುಚ್ಚಾರ ಮಾಡಿದ್ದಾರೆ. 1984ರಲ್ಲಿ ಭಾರತದ ಮೊದಲ ಗಗನಯಾತ್ರಿಯಾಗಿ ರಾಕೇಶ್ ಶರ್ಮಾ ಅವರು ಹೋಗಿದ್ರು. ಅವರು ಕೂಡ ವಿದಾಯದ ಸಂದರ್ಭದಲ್ಲಿ ಇದೇ ಮಾತನಾಡಿದ್ರು. ಶುಭಾಂಶು ಶುಕ್ಲಾ ಕೂಡ ಅದೇ ಮಾತನ್ನೇ ಪುನರುಚ್ಚಾರ ಮಾಡಿದ್ದಾರೆ.